ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನಮ್ಮ ಸರ್ಕಾರ ಬಡವರ ಪರ ಸರ್ಕಾರವಾಗಿದೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಜಿಲ್ಲೆಯಲ್ಲೇ ನಗರಸಭೆಗೆ ಬೀಗ ಜಡಿದು ಪ್ರತಿಭಟನೆ. ಕನ್ನಡ ನಾಮಫಲಕಕ್ಕೆ ಉದ್ದೇಶ ನಿವೇಕೆ ಜಗದೀಶ್ ಬಿರಾದಾರ್. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಅನಂತ್ ಕುಮಾರ್ ಹೆಗ್ಡೆ ವಿರುದ್ಧ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ. ಸುದ್ದಿಯ ವಿವರಗಳು. ನಮ್ಮ ಸರ್ಕಾರ ಬಡವರ ಪರ ಸರ್ಕಾರವಾಗಿದ್ದು, ಬಡವರಿಗೆ ಅನುಕೂಲವಾಗಲು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಅರಣ್ಯ, ಜೈವಿಕ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಬುಧವಾರ ಬೀದರ್ ನಗರದ ಗಾಳೆ ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಬೀದರ್ ಜಿಲ್ಲಾ ಗ್ಯಾರಂಟಿ ಸಮಾವೇಶ ಮತ್ತು ಬೀದರ್ ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಯಾವುದೇ ಜಾತಿ ಭೇದವೆನ್ನದೆ ಎಲ್ಲರಿಗೂ ನೀಡುತ್ತಿದ್ದೇವೆ. ರಾಜ್ಯದಲ್ಲಿ 1,25,00,000 ಜನರಿಗೆ ತಿಂಗಳಿಗೆ 25,000 ಕೋಟಿ ಇದಕ್ಕೆ ಖರ್ಚಾಗುತ್ತದೆ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ 10 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು, ಇದರ ಲಾಭ ಎಲ್ಲ ಜನರಿಗೆ ಸಿಗುತ್ತದೆ. ಸಿಗದವರು ಮಾಹಿತಿ ನೀಡಬೇಕೆಂದರು. ಯುವ ನಿಧಿ ಯೋಜನೆಯಲ್ಲಿ ಪದವಿ ಹಾಗೂ ಡಿಪ್ಲೊಮಾ ಪದವಿ ಪಡೆದ ನಿರುದ್ಯೋಗಿ ಯುವಕ ಯುವತಿಯರಿಗೆ 2 ವರ್ಷಗಳವರೆಗೆ ನಿರುದ್ಯೋಗ ಭತ್ಯೆಯನ್ನು ನಮ್ಮ ಸರ್ಕಾರ ನೀಡುತ್ತದೆ. ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರು ರಾಜ್ಯದಂತ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದಾರೆ. ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಎಲ್ಲರ ಮನೆಗಳಿಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತಿದೆ ಎಂದರು. ಜನರ ಸಣ್ಣ ಪುಟ್ಟ ಸಮಸ್ಯೆಗಳಾದ ಮಶಾಸನ, ಮನಸ್ವಿನಿ, ಮೈತ್ರಿ, ಪಹಣಿ ತಿದ್ದುಪಡಿ ಸೇರಿದಂತೆ ಇತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜನರು ಕಚೇರಿಗಳಿಗೆ ಅಲೆದಾಡುವ ಅವಶ್ಯಕತೆ ಇಲ್ಲ, ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ 3,000 ಕೋಟಿ ಅನುದಾನ ಬಂದಿದ್ದು, ಅದರಲ್ಲಿ ಬೀದರ್ ಜಿಲ್ಲೆಗೆ 400 ಕೋಟಿ ಹಣವನ್ನು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ನೀಡಲಾಗಿದೆ. 2024-25ನೇ ಸಾಲಿಗೆ 5,000 ಕೋಟಿ ಹಣ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ಮಂಜೂರಾಗಿದ್ದು, ಅದರಲ್ಲಿ ಬೀದರ್ ಜಿಲ್ಲೆಗೆ ಅಂದಾಜು 750 ಕೋಟಿ ರೂಪಾಯಿ ಬರುತ್ತದೆ. ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುತ್ತದೆ ಎಂದು ಹೇಳಿದರು. ಪೌರ ಆಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಹಾಗೂ ಸಾಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ 2-3 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮ ಮಾಡಿ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಕ್ಯಾಬಿನೆಟ್ ನಲ್ಲಿ ಹೇಳಿದ್ದಾರೆ. ಮೊದಲು ಜನರು ತಹಸೀಲ್ದಾರ್ ಕಚೇರಿ ಹಾಗೂ ಸರ್ಕಾರಿ ಇತರೆ ಇಲಾಖೆ ಕಚೇರಿಗಳಿಗೆ ಅಲೆದರು, ಕೆಲಸಗಳಾಗುತ್ತಿರಲಿಲ್ಲ. ಈಗ ಜನರಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಗುತ್ತದೆ ಎಂದರು. ಈ ಹಿಂದೆ ಸುಮಾರು ಇಲಾಖೆಗಳಲ್ಲಿ ಅರ್ಜಿ ಪೆಂಡಿಂಗ್ ಇದ್ದವು, ಈಗ 90% ಕಡಿಮೆಯಾಗಿದೆ. ಈಗ ಎಲ್ಲಾ ಅಧಿಕಾರಿಗಳು ನಿಮ್ಮ ಎದುರಲ್ಲೇ ಇದ್ದಾರೆ. ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ನೀಡಲಾಗುತ್ತದೆ. ತಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇದ್ದೇವೆ ಎಂದು ಹೇಳಿದರು. ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದಿದ್ದು, ಇದರ ಲಾಭ ಎಷ್ಟು ಜನರಿಗೆ ತಲುಪಿದೆ ಎಂಬ ಮಾಹಿತಿಯನ್ನು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು 80% ಮನೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ಈ ಯೋಜನೆಗಳ ಲಾಭ ಪಡೆಯದ ಜನರು ಇವುಗಳ ಲಾಭ ಪಡೆಯಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸಚಿವರು ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರ, ಮಡಿವಾಳ ಸಮಾಜದವರಿಗೆ ಇಸ್ತ್ರಿ ಪೆಟ್ಟಿಗೆ ಮತ್ತು ಟೇಬಲ್, ಬಡಿಗ ಸಮಾಜದವರಿಗೆ ಡ್ರಿಲ್ಲಿಂಗ್ ಕಟಿಂಗ್ ಮಷಿನ್ ಹಾಗೂ ಕೃಷಿ ಇಲಾಖೆಯಿಂದ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳನ್ನು ವಿತರಿಸಿದರು. ಅಂಗವಿಕಲರ ಮಶಾಸನ ಆದೇಶವಾದರೂ ಹಣ ಬಂದಿಲ್ಲ, ರೇಷನ್ ಕಾರ್ಡ್ನಲ್ಲಿ ಹೆಸರಿದ್ದರೂ ಹಣ ಬರುತ್ತಿಲ್ಲ, ಸಂಧ್ಯಾ ಸುರಕ್ಷಾ ಸೇರಿದಂತೆ ಇವರೇ ಅಹವಾಲುಗಳನ್ನು ಸಾರ್ವಜನಿಕರು ಸಚಿವರಿಗೆ ಸಲ್ಲಿಸಿದರು. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಯಿತು ಮತ್ತು ಇತರ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಶೆಟ್ಟಿ, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ, ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನಾತಿ ಎಂಎಂ,
ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಅಹವಾಲುಗಳೊಂದಿಗೆ ಆಗಮಿಸಿದ ಸಾರ್ವಜನಿಕರು ಭಾಗವಹಿಸಿದರು. ಅದಕ್ಕೆ ಇವತ್ತು ಎಲ್ಲಾ ದೇವಾಲಯಗಳಲ್ಲಿ ಲಕ್ಷ್ಮಿ ದುಡ್ಡು ಜಮಾ ಆಗಿರ್ತದ. ಮತ್ತೆ ಈಗ ಮುಂದೆ ಯಾವ ಪರಿಸ್ಥಿತಿ ಬರ್ತದೆ ಸರ್ಕಾರಕ್ಕೆ ದೇವಾಲಯಗಳು ಕೊಡಬೇಕು. ಆ ರೀತಿಯಲ್ಲಿ ಇವತ್ತು ದೇವಾಲಯಗಳಲ್ಲಿ ಹಣ ಜಮಾ ಆಗ್ತಾರೆ. ಅದಕ್ಕೆ ಕಾರಣ ಏನು? ಹೀಗಾಗಿ ಬಂಗಾರ ಮಾಡಲಿಕ್ಕೆ ಅದಾದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಇದೆ. ಗೃಹಲಕ್ಷ್ಮಿ ಯೋಜನೆ ಒಂದೊಂದು ಪರಿವಾರದಲ್ಲಿ ಯಾರ ಮನೆಯ ಮುಖ್ಯಸ್ಥರಿದ್ದಾರೆ, ಯಜಮಾನಿ ಅಂತ ಕರಿತೀವಿ, ನಿಮಗೆ ಮನೆ ಮುಖ್ಯಸ್ಥರಿಗೆ ಪ್ರತಿ ತಿಂಗಳ 2,000 ರೂಪಾಯಿ. ಎಷ್ಟು? ಪ್ರತಿ ತಿಂಗಳ 2,000 ರೂಪಾಯಿ. ಪ್ರತಿ ತಿಂಗಳ 2,000 ರೂಪಾಯಿ ನಿಮ್ಮ ಖಾತೆಯಲ್ಲಿ ಜಮಾ ಮಾಡಬೇಕು, ಮಾಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ದೇವೆ. ಯಾವುದೇ ಜಾತಿ ಇಲ್ಲ, ಭಾಷೆ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ, ಎಲ್ರಿಗೂ ಸಾಲ ಸಹಿತ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಪೆನ್ಷನ್ ಕೊಡ್ಲತ್ತಿದೆಯೋ ಅವ್ರಿಗೆ ಸಹಿತ. ಈಗ ಯಾರಿಗಾರ ಪೆನ್ಷನ್ ಕೊಡ್ಲತ್ತಿದೆಯೋ ಬೇಡ ಅಂತ ಚರ್ಚೆ ಆಯ್ತು. ಪೆನ್ಷನ್ ಸಿಕ್ಕರೆ ಅದು ಡಬಲ್ ಅಡಿಷನಲ್ ಪೆನ್ಷನ್ ಸಿಗುವವರಿಗೆ ಸಹಿತ ಈ ಸರ್ಕಾರದಿಂದ ಯೋಜನೆ ತಮಗೆಲ್ಲರಿಗೆ ಮಾಡಿದ್ದಾರೆ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ನಾನು ನೀವು ನಮ್ಮ ಎಲ್ಲರಿಗೆ ಕಷ್ಟದಲ್ಲಿ ಕೈ ಹಿಡಿದಿರಿ, ಮುಂದೆ ಇನ್ನ ಕೈ ಹಿಡಿಬೇಕು. ಸರ್ಕಾರಕ್ಕೆ ಆಗಲಿ ನಮಗೆ ಆಗಲಿ ನೀವೆಲ್ಲರೂ ಕೈ ಹಿಡಿಬೇಕು. ಎಲ್ಲರಿಗೂ ಹೇಳಬೇಕು. ಯಾರ್ಯಾರಿಗೆ ಆ 2,000 ಬೈ ಚಾನ್ಸ್ 2-3 ಬಂದಿಲ್ಲ ಅಂದರೂ ಅವ್ರು ಹೇಳ್ಬೇಕು, ಅವ್ರಿಗೆ ನಾವು ಇಮಿಡಿಯೇಟ್ ಆ ಕೆಲಸ ಮಾಡಿಕೊಡ್ತೇವೆ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ಮತ್ತೆ ಏನಿದ್ರು 24x7 ಥರ ನಾನು ಈಶ್ವರ್ ಖಂಡ್ರೆ ಅವರು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಬೀದರ್ ನಗರಸಭೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಬಿಜೆಪಿ, ಜೆಡಿಎಸ್, ಎಂಐಎಂ ಹಾಗೂ ಆಪ್ ಸದಸ್ಯರು ನಗರಸಭೆ ಸಾಮಾನ್ಯ ಸಭೆ ದಿಢೀರ್ ರದ್ದಾದ ಹಿನ್ನೆಲೆ ನಗರಸಭೆ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಆಡಳಿತದ ವಿರುದ್ಧ ಬಿಜೆಪಿ, ಜೆಡಿಎಸ್, ಎಂಐಎಂ ಹಾಗೂ ಎಎಪಿ ನಗರಸಭೆ ಸದಸ್ಯರಿಂದ ಪ್ರತಿಭಟನೆ ಮಾಡಲಾಯಿತು. ಇಂದು ನಡೆಯಬೇಕಿದ್ದ ಸಿಎಂಸಿ ಸಾಮಾನ್ಯ ಸಭೆ ದಿಢೀರ್ ರದ್ದಾಗಿತ್ತು. ಪರಿಣಾಮ ಪೌರಾಡಳಿತ ಸಚಿವ ರಹೀಂ ಖಾನ್ ವಿರುದ್ಧ ನಗರಸಭೆ ಸದಸ್ಯರಿಂದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಸಮಯ ಪೊಲೀಸರು ಹಾಗೂ ಸದಸ್ಯರ ನಡುವೆ ವಾಗ್ವಾದ ನಡೆಯಿತು. ಇವರ ಮಂತ್ರಿ ಆದ್ಮೇಲೆ ನಗರಸಭೆಯಲ್ಲಿ ಅವ್ಯವಹಾರ ಹೆಚ್ಚಾಗಿದೆ ಎಂದು ಪರೋಕ್ಷವಾಗಿ ರಹೀಂ ಖಾನ್ ವಿರುದ್ಧ ಬಿಜೆಪಿ ಸದಸ್ಯ ಶಶಿ ಹೊಸಳ್ಳಿ ಗಂಭೀರ ಆರೋಪ ಮಾಡಿದರು. ಪೌರಾಯುಕ್ತರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಪತ್ರದ ಮೂಲಕ ಒತ್ತಾಯಿಸಲಾಯಿತು. ಮಾರ್ಚ್ 13ರಂದು ಸಾಮಾನ್ಯ ಸಭೆ ಕರೆಯುವ ಭರವಸೆ ಕಾಂಗ್ರೆಸ್ ನೀಡಿದ್ದು 2024-25ನೇ ಸಾಲಿನ ಬಜೆಟ್ ಯಾರಿಗೂ ತಿಳಿಸದೆ ಅನುಮೋದನೆಗೊಂಡಿದ್ದರಿಂದ ಸಾಮಾನ್ಯ ಸಭೆ ರದ್ದು ಮಾಡಲಾಗಿದೆ ಎಂದರು. ನಗರಸಭೆ ಅಧ್ಯಕ್ಷ ಎಂಡಿ ಗೌಸ್ ವಿರುದ್ಧ ಬಿಜೆಪಿ ಸದಸ್ಯರು ಕಿಡಿಕಾರಿದರು. सर साहब 4 मीटिंगें की हैं अपने पार्टी के काउंसलरों को लेकर, तो क्या किसके ऊपर भरोसा किया जाना चाहिए? हम ऐवानों में आवाज़ उठाकर कम से कम ये सोच रहे थे, शहर में मच्छर ज़्यादा है, तमाम सारे प्रॉब्लम्स है। ये लोग तो ऐसा वायदा किए थे बॉडी बनने के बाद
दिन में जो है ना क्या बोलते हैं हथेली में चांद बता दिए थे, अब दिन में तारे बता रहे हैं। ಕಳೆದ 5ನೇ ತಾರೀಕು ಬೀದರ್ ನಗರಸಭೆ ಬಜೆಟ್ ಮೀಟಿಂಗ್ ಇತ್ತು. ಆ ಮೀಟಿಂಗ್ ದಿವಸ ಎಲ್ಲ ನಗರಸಭೆ ಸದಸ್ಯರು ಒತ್ತಡ ಹಾಕಿ ನೀವು GB ಕರಿತಾ ಇಲ್ಲ, 5 ತಿಂಗಳಾಯ್ತು ಬಾಡಿಯಾಗಿ GB ಕರೀರಿ ಅಂತ ಹೇಳಿದಾಗ ಅವತ್ತು ಬಜೆಟ್ ಪಾಸ್ ಮಾಡ್ಕೊಳಕ್ಕೆ GB ನೋಟಿಸ್ ಕೊಟ್ಟರು. ಆದ್ರೆ ಇವತ್ತು GB ಇತ್ತು, ಎಲ್ಲರೂ GB ಬಂದಿದ್ದೆವು. ನಮ್ಮ ಫೋರಂ ಭರ್ತಿ ಅದ, 14 ಜನ ಸದಸ್ಯರಲ್ಲಿದ್ದೆವು. ಆದ್ರೆ ಇವತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಪೌರಾಯುಕ್ತರು ನಿನ್ನ ರಾತ್ರಿ ಎಲ್ಲರ ಮನೆಗೆ ನೋಟಿಸ್ ಕೊಟ್ಟು ಮೀಟಿಂಗ್ ಕ್ಯಾನ್ಸಲ್ ಅಂತಾರೆ. ಇವತ್ತು ನಗರಸಭೆ ಪೌರಾಡಳಿತ ಸಚಿವರು ಇದ್ದು ಮುನ್ಸಿಪಾಲ್ಟಿದಾಗ ಈ ಹಾಲತ್ತದ. ಇವ್ರು ರಾಜ್ಯದ 200ಕ್ಕೂ ಅಧಿಕ ಮುನ್ಸಿಪಾಲ್ಟಿ ಹೆಂಗೆ ನಡೆಸ್ತಾರ ಅನ್ನುವಂಥ ಡೌಟ್ ಬರ್ತು. ಇವತ್ತು ನಗರದಾಗ ಎಲ್ಲಿ ಬಿ ಲೈಟ್ ಇಲ್ಲ, ಡ್ರೈನ್ ಕ್ಲೀನ್ ಇಲ್ಲ, ರೋಡ್ ಎಲ್ಲ ಕೆಟ್ಟ ಹೋಗ್ಯಾವ, ಕುಡಿಲಕ್ಕೆ ನೀರಿಲ್ಲ, ಜನರ ಅಹಕಾರ ಎತ್ತದ. ಆದ್ರೆ ಇವರಿಗೆ ಕಾಂಗ್ರೆಸ್ ಸಮಾವೇಶ ಮಾಡೋ ಜರೂರಿ ಅದ. ಇವ್ರು ಇವತ್ತು ಗಾಳೆ ಫಂಕ್ಷನ್ ಅಲ್ಲ, ಕಾಂಗ್ರೆಸ್ ಸಮಾವೇಶ ಅದ ಎಂಬ ಕಾರಣಕ್ಕೆ ಅವ್ರ ಸಮಾವೇಶ ಸಕ್ಸಸ್ ಮಾಡಬೇಕು ಅಂತ ಹೇಳಿ, ಅವ್ರ ಸಮಾವೇಶ ಸಕ್ಸಸ್ ಆಗಬೇಕು ಅಂತ ಹೇಳಿ ಇವತ್ತು ಮಂತ್ರಿ ಅವ್ರು ಇಲ್ಲೇ ಇದ್ದರೂ ಕೂಡ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಯಾರ. ಇದು ಬೀದರ್ನ ಜನರಿಗೆ ಅನ್ಯಾಯ ಮಾಡಿದಂಗೆ. ಇದು ಬರೀ ಇಲ್ಲಿ ನೆರೆದಂಥ ಕೌನ್ಸಿಲರಿಗೆ ಅನ್ಯಾಯ ಅಲ್ಲ, ಇದು ಬೀದರ್ ಜನರಿಗೆ, ಬೀದರ್ ಅಭಿವೃದ್ಧಿಗೆ ಅನ್ಯಾಯ ಮಾಡಿದಂಗೆ. ಇವತ್ತು ನಮ್ಮ ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ, ನಿಮಗೇನಾದರೂ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಒಂದು ಸಲ ನಗರಸಭೆಗೆ ಬಂದು ಎಲ್ಲ ಸದಸ್ಯರ ಜೊತೆ ಮೀಟಿಂಗ್ ಮಾಡಿರಿ. ಇಲ್ಲಿ ಸಮಸ್ಯೆ ಬರೋರು ಬರೀ ಒಂದೇ ಜಾತಿಗೆ ಸೀಮಿತ, ಒಂದೇ ಪಕ್ಷಕ್ಕೆ ಸೀಮಿತ ಇರಲ್ಲ. ಇಲ್ಲಿ ಒಬ್ಬ ಮುದುಕಿ ಇಲ್ಲಿ ನಾವು ಕಳೆದ 3 ವರ್ಷದಿಂದ ಓಡಾಡ್ತಾರೆ. ಯಾವಿದಾರ ಕಳೆದ 3 ವರ್ಷದಿಂದ ಈ ವ್ಯಕ್ತಿಗೆ ನಾವು ಈ ಮುನ್ಸಿಪಾಲ್ಟಿದಾಗ ನೋಡ್ತೇವೆ, ಇವ್ರು ಕೆಲಸ ಮಾಡ್ಕೊಡಲ್ಲ. ಇವತ್ತು ನಾನು ಸಚಿವರಿಗೆ ಹೇಳ್ತೀನಿ, ಇವ್ರು ಓಟ್ ಯಾರಿಗೆ ಹಾಕ್ಯಾರ, ಅಪ್ಪ ಓಟ್ ಕಿಸ್ಕುದಾಲೆ, ಇವತ್ತು ಈ ಪರಿಸ್ಥಿತಿ ಅದ. ಕಾಂಗ್ರೆಸ್ ಓಟ್ ಹಾಕಿದ್ರು ಇವತ್ತು ಯಾಕೆ ಈ ಮಾತು ಹೇಳ್ತಿದ್ದೆವು? हमारा घर गए, हमारा नोटिस खाली नोटिस नहीं हो रहा हमारे घर का. मैं 3 साल से फिर रहा हूँ. हमारा बेटा मर गया घर के लिए, हमको नोटिस नहीं दिए. हरीश गुप्ता घर दी, घर का नोटिस नहीं हो रहा. मैं अब 3 साल से फिर रहा था. पेपर पैसे कितने पूछ रहे? 1 लाख कितना पेपर पैसे कितने पूछ रहे बनाने को? बोलो. अब वो तो बात बोलो तो फर्क पड़ता साहब. हाँ, वो बात फर्क पड़ता है. पेपर देखो ಇವತ್ತು अगर ये पेपर ಯಾರಾದರೂ ಬಡವರು ನೋಟಿಸ್, ಬಡವರು ಮೊಟೇಷನ್ ಅಂತ ಬಂದ್ರೆ 1 ಲಕ್ಷ ರೂಪಾಯಿ ಕೊಡ್ಬೇಕು. ಇವತ್ತು ಒಂದು ಡಿಜಿಟಲ್ ಖಾತಾ ಬಂದ್ರೆ 50,000 ರೂಪಾಯಿ ಕೊಡ್ಬೇಕು. ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಇಬ್ಬರು ಜುಗಲ್ಬಂದಿ, ಇದು ಮಿಲಿ ಜುಲಿ ಸರ್ಕಾರ ಮಾಡಿಕೊಂಡು ಇವತ್ತು ಇಡೀ ಮುನ್ಸಿಪಾಲ್ಟಿ ಲೂಟಿ ಮಾಡತ್ತಾರೆ. ಇವತ್ತು ಇಲ್ಲಿಂದ ಅವ್ಯವಹಾರ ಗೊತ್ತಾಗ್ತಾವ ಅಂತೇಳಿ GB ಕ್ಯಾನ್ಸಲ್ ಮಾಡ್ಯಾರ. ನಾವಿವತ್ತು ಅವ್ರು ಮಾಡಿದಂಥ ಅವ್ಯವಹಾರದೆಲ್ಲ ಕಾಗದ ಪತ್ರಗಳು ತೊಗೊಂಡು ಬಂದು ಕುಂತಿದ್ದೇವೆ. ಇವತ್ತು GB ಮಾಡ್ಯಾರಿ ಅಂತೇಳಿ ಇವ್ರು ಅವ್ಯವಹಾರಗಳು ರೋಡಿಗೆ ಬರ್ತಾವ. MP ಎಲೆಕ್ಷನ್ದಾಗ ನಮಗೆ ಡ್ಯಾಮೇಜ್ ಆಗ್ತದ ಅಂತೇಳಿ ನಮ್ಮ ಮಂತ್ರಿ ಹೇಳ್ಯಾರ ಅಂತ ಅಧ್ಯಕ್ಷರು ನನಗೆ ಹೇಳ್ಯಾರ. ಮಂತ್ರಿ ಸಾಬ್ರು ಕ್ಯಾನ್ಸಲ್ ಮಾಡಂದಾರ ಅಂತ. ಆದ್ರೆ ನಮ್ಮ ಮಂತ್ರಿ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇವೆ, ನೀವಿಲ್ಲಿ ನಿಮ್ದೆಲ್ಲ ಕೌನ್ಸಿಲರ್ಗಳಿಗೆ ಹೆದರ್ಸಿ ಮನೆ ಕೂಡಿಸ್ಲತ್ತೀರಿ. ಇವತ್ತು ಅವರು ಭಾಳ ಜನ ಕಾಂಗ್ರೆಸ್ ಕೌನ್ಸಿಲರ್ ನಾವು ಮಾತಾಡ್ಯಾರ, ಏನು ಮಾಡ್ರಿ ಅಣ್ಣ ನಾವು ಭೀ ಮೀಟಿಂಗ್ ಬರ್ತಿದ್ದೇವೆ, ಆದ್ರೆ ನಮ್ಮ ಮಿನಿಸ್ಟರ್ ಹೋಗ್ಬೇಡ್ರಿ ಅಂದಾರ. ನಾಚಿಕೆ ಬರುವಂಥ ಮಾತದ. ಇವತ್ತು ನಮ್ಮ ಕೌನ್ಸಿಲರ್ಗಳಿಗೆ ಭೀ ಹೇಳ್ತೇವೆ ನಾವು, ನಿಮ್ಮದಿಂದು ಜನರ ಸೇವೆ ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಯಾರು ಮೀಟಿಂಗ್ ಬಂದಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಇಲ್ಲ ಬ್ರೋಕರಿ ಮಾಡ್ಬೇಕಂತ ಬಂದ್ರೆ ನೇರವಾಗಿ ರಾಜೀನಾಮೆ ಕೊಟ್ಟು ಬ್ರೋಕರಿ ಮಾಡಿರಿ. ಇವತ್ತು ನೀವು ಜನಪ್ರತಿನಿಧಿ ಇದ್ರಿ, ಜನರು ನಿಮಗೆ ಗೆಲ್ಸ್ಯಾರ. ನಾವು ನೋಡ್ತಿದ್ದೇವೆ, ಭಾಳ ಜನ ಫೋನ್ ಮಾಡಿ ಹೇಳ್ತಾರ, ಇಲ್ಲ ನಿಮ್ಮ ಕೆಲಸಗಳು ಆಗಲ್ಲ ಇನ್ನು ಮುಂದೆ. ನಮ್ಮ ಕೆಲಸ ಆಗೋದು ಜೋರಿಲ್ಲ, ಜನರಿಗಾಗಿ ಹೋರಾಟ ಮಾಡ್ತೇವೆ, ಜನರಿಗಾಗಿ ಲಾಠಿ ತಿಂತೇವೆ, ಜನರಿಗಾಗಿ ಜೈಲಿಗೆ ಹೋಲಕ್ಕೆ ರೆಡಿ ಇದ್ದೇವೆ. ನಮ್ಮ ಕೆಲಸ ಸಲುವಾಗಿ ನಗರಸಭೆಗೆ ಬಂದಿಲ್ಲ, ನಾವಿಲ್ಲಿ ದುಡ್ಡು ಗಳಿಸ್ಲಕ್ಕೆ ಬಂದಿಲ್ಲ. ನಾವಿಲ್ಲಿ ಬಂದಿದ್ದು ಬೀದರ್ ನಗರ ಅಭಿವೃದ್ಧಿ ಮಾಡಕ್ಕೆ. ಇವತ್ತು ನಾವೇನೋ ಆಸೆ ಇಟ್ಕೊಂಡಿದ್ದೆವು, ನಮ್ಮ ಬೀದರ್ನವ್ರು ಮಂತ್ರಿ ಆಗ್ಯಾರ, ಬೀದರ್ ಅಭಿವೃದ್ಧಿ ಆಗ್ತದಂತ. ಇವ್ರ ಮಂತ್ರಿ ಆದಮೇಲೆ ಮೋಟರ್ ರಿಪೇರ್ ಆಗ್ತಾ ಇಲ್ಲ, ಇವ್ರ ಮಂತ್ರಿ ಆದಮೇಲೆ ಲೈಟ್ ರಿಪೇರ್ ಆಗ್ತಾ ಇಲ್ಲ, ಇವ್ರ ಮಂತ್ರಿ ಆದಮೇಲೆ ಬರೀ ಅವ್ಯವಹಾರ. ಇವತ್ತು ಬೀದರ್ ಜನ ರೋಸ್ ಹೋಗ್ಯಾರ. ಇವತ್ತು ನಾವು ಸಾಂಕೇತಿಕವಾಗಿದ್ದಂಥ ಕೌನ್ಸಿಲರ್ಗಳು ಹೋರಾಟ ಮಾಡತ್ತಿದ್ದೆವು. ನಮ್ಮ ಫೋರಂ ಭರ್ತಿ ಅದ, 14 ಜನ ಕೌನ್ಸಿಲರ್ ಬಂದಿದ್ದೆವು, 11 ಜನ ಇದ್ದರೆ ಮೀಟಿಂಗ್ ನಡೆಸ್ಬೇಕಂತದ. ಇವತ್ತು ಪೌರಾಯುಕ್ತರಿಗೆ ಕರೆದ್ರು ಬರ್ಲತ್ತಿಲ್ಲ. ಆದ್ರೆ ನಾವು ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ, ರೀಜನಲ್ ಕಮಿಷನರ್ ಮುಖಾಂತರ, ರಾಜ್ಯದ ಅಪರ ಕಾರ್ಯದರ್ಶಿ ಮುಖಾಂತರ ಸಲಾಂ ಫಂಕ್ಷನ್ ಹಾಲ್ನಿಂದ ಕುಂಬಾರವಾಡ ಬರುವಂಥ ರೋಡು ಹರ್ಷ ಗುಪ್ತಾ ಅವರು ಇದ್ದಾಗ ಮೆಟಲಿಂಗ್ ಮಾಡಿ ಹೋಗಿದ್ದದ. ಇವತ್ತಿಗೂ ಒಂದು ಡಾಂಬರ್ ಹಾಕ್ಲಿಕ್ಕಾಗಿಲ್ಲ. ಇವ್ರಿಗೆ 15 ವರ್ಷ ಶಾಸಕರ, ಇವತ್ತು ನಗರಸಭೆ ಮಂತ್ರಿ ಹರ. ಇದಕ್ಕಿಂತ ದೊಡ್ಡ ದುರ್ವ್ಯವಸ್ಥೆ ಇನ್ಯಾವುದಿರಬೇಕು ಅಂತ ನೀವು ಹೇಳಿ. ಉಪಾಧ್ಯಕ್ಷರು ವಾರ್ಡು ಕುಂಬಾರವಾಡದಿಂದ ಸಲಾಂ ಫಂಕ್ಷನ್ ಹಾಲ್ದಿಂದ ಹೈದರಾಬಾದ್ ರೋಡಿಗೆ ಟಚ್ ಹಾಕಂಥ ರೋಡು. ಇವತ್ತಿಗೆ ಆ ರೋಡಿಗೆ ಡಾಂಬರ್ ಹಾಕ್ಲಿಕ್ಕಾಗಿಲ್ಲ. ಇವತ್ತಿಗೆ ಅಲಿಯಾಬಾದ್ ರಿಂಗ್ ರೋಡ್ ಪೂರ್ಣಗೊಳಿಸ್ಲಿಕ್ಕಾಗಿಲ್ಲ. ಇವತ್ತು ನೀವೇನು ಹೇಳ್ತೀರಿ, 100 ಕೋಟಿ ತಂದಿದೆ, 200 ಎಲ್ಲದ ನಿಮ್ಮ 100 ಕೋಟಿ ಯಾವ ಕಾಮಗಾರಿ ಉದ್ಘಾಟನೆ ಮಾಡಿರಿ ಅಂತ ಹೇಳ್ರಿ.
5 ತಿಂಗಳಾಯಿತು ನಗರಸಭೆ ಬಂದು ಬಾಡಿಯಾಗಿ, 10 ತಿಂಗಳಾಯಿತು ಸರ್ಕಾರ ಬಂದು. ಇವತ್ತಿಗೆ ಒಂದೇ ₹1 ಅನುದಾನ ಕೊಟ್ಟಿದ್ದೆವು, ಒಂದೇ ಕೆಲಸ ಆಗ್ಯದ ಅಂತ ಹೇಳಿ. ಇಲ್ಲೆಲ್ಲ ಹೋರಾಟ ಮಾಡೋರು ಯಾರು ನಮ್ಮ ಮನೆ ಸಲುವಾಗಿ ಹೋರಾಟ ಮಾಡ್ತಾ ಇಲ್ಲ. ಭಾಳ ಜನ ಹೇಳ್ತಾರೆ ನಿಮ್ಮ ಕೆಲಸ ಹೆಂಗೆ ಮಾಡ್ತೀರಿ, ನಮ್ಮ ಕೆಲಸ ಮಾಡ್ಕೊಂತ ಶಕ್ತಿ ನಮಗೆ ದೇವ್ರು ಕೊಟ್ಟಾನೆ, ಹೋರಾಟ ಮಾಡ್ತೇವೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಸಂವಿಧಾನ ಕೊಟ್ಟರ, ಆ ಸಂವಿಧಾನದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತೇವೆ. ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧಿದ್ದೆವು. ಇನ್ನೂ ಎಷ್ಟು ದಿನ ನಡೀತದೆ ಇದು ನಿರಂತರವಾಗಿ ನಡೀಲಿ. ಅವ್ರು ಏನು ಲೂಟಿ ಮಾಡತ್ತಾರ ಜನರಿಗೆ ಗುರ್ತು ಮಾಡ್ತೇವೆ. ಸರ್ಕಾರದ ಸುತ್ತಲೆ ಪ್ರಕಾರ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸಲಾಗುತ್ತದೆ, ಆದರೆ ಬೀದರ್ ಜಿಲ್ಲೆಯಲ್ಲಿ ಉದಾಸೀನ ಮಾಡಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಘಟಕದ ಕಾರ್ಯದರ್ಶಿ ಜಗದೀಶ್ ಬಿರಾದರ್ ಆರೋಪಿಸಿದರು. ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳ ಮೇಲೆ 60% ಕನ್ನಡ ಬರಹ ಇರಬೇಕು, ಆದರೆ ಜಿಲ್ಲೆಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಕಾಳಜಿ ತೋರಿಸುತ್ತಿಲ್ಲ. ಅವರ ಮೇಲೆ ಒತ್ತಡ ಏನಾದರೂ ಇದೆಯಾ? ನೀವು ಕನ್ನಡಿಗರಲ್ವಾ ಎಂದು ನಗರದಲ್ಲಿ ಮಂಗಳವಾರ ಪತ್ರಿಕೆಗೋಷ್ಠಿಯಲ್ಲಿ ಪ್ರಶ್ನಿಸಿದರು. ನಿಮಗೆ ಭಯ ಇದ್ದರೆ ನಮಗೆ ತಿಳಿಸಿ, ಎಲ್ಲರೂ ಕೂಡಿ ಕನ್ನಡ ನಾಮಫಲಕ ಅಳವಡಿಸುವ ಕಾರ್ಯ ಮಾಡೋಣ. ಸಭೆ ಕರೆದು ನಗರಸಭೆ ಆಯುಕ್ತರಿಗೆ ತಿಳಿಸಲು ಹಿಂದೆಟ್ಟು ಹಾಕುತ್ತಿರುವುದು ಏಕೆ? ಮಾರ್ಚ್ 25ರ ಒಳಗೆ ಅಂಗಡಿ ಮುಗ್ಗಟ್ಟುಗಳ ಮೇಲೆ 60% ಕನ್ನಡ ನಾಮಫಲಕಗಳು ರಾರಾಜಿಸಬೇಕು. ಇಲ್ಲದಿದ್ದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಲಾಗುವುದು. ಅನ್ನ ಭಾಷೆಯ ನಾಮಫಲಕ ಪುಡಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ವೇದಿಕೆಯ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುದಳೆ, ಪ್ರಮುಖರಾದ ಭರತ್ ಕಾಂಬ್ಳೆ, ವಿಶ್ವನಾಥ್ ಗೌರ್, ಸಚಿನ್ ಒಟ್ಗೌಂಡ್ ಹಾಜರಿದ್ದರು. ಕೆಲಸ ಈಗ ನಡೀತಾ ಇದೆ. ಬೀದರ್ ಯಾಕೆ ತಾರತಮ್ಯ ಮಾಡ್ತಿದ್ರಿ? ಬೀದರಲ್ಲಿ ನಿಮ್ಗೆ ಯಾರಾದ್ರೂ ಪ್ರೆಷರ್ ಮಾಡ್ತಿದಾರ ಜಿಲ್ಲಾಧಿಕಾರಿಗಳಿಗೆ? ಮಾನ್ಯ ರಹೀಂ ಖಾನ್ ಕೂಡ ಸಚಿವರಿದ್ದೀರಿ, ಅವ್ರೇನು ಭಾಷಾ ರಾಜಕಾರಣಿಗಳು ಮಾಡ್ತಾರೆ, ಭಾಷಾ ರಾಜಕಾರಣ ಜೊತೆ ಆಟ ಆಡ್ತಾ ಇದಾರ? ಇವತ್ತು ಹಲವಾರು ಪ್ರಶ್ನಾರ್ಥಕ ಚಿಹ್ನೆ ನನಗೆ ಕೂಡ ಬರ್ತಾ ಇದೆ. ನಿಮ್ಗೆ ಯಾರಾದ್ರೂ ಅನಿಸಿಕೆ ಇದ್ರೆ ಹೇಳ್ರಿ, ನಮ್ಗೆ ಹೇಳಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬಹಿರಂಗವಾಗಿ ನಿಮ್ಮ ನೇತೃತ್ವದಲ್ಲಿ ನಿಂತ್ಕೊಂಡು ಎಲ್ಲಾ ಬೋರ್ಡ್ಗಳನ್ನು ಕಿತ್ತಂತ ಕೆಲಸ ನಾವು ಮಾಡ್ತೀವಿ. ನೀವು ಸರ್ಕಾರಿ ಅಧಿಕಾರಿಗಳು, ನೀವು ಯಾರು ಕೂಡ ಅದು ಒಂದೇ. ನಿಮ್ಮ ಹತ್ರ ಸರ್ಕಾರದ ಕೆಲಸ ದೇವ್ರ ಕೆಲಸ. ನೀವು ಯಾಕೆ ತಕರಾರಿಲ್ಲ? ನೀವು ಬೀದಿಗಿಳಿದು ಕಮಿಷನರ್ಗೆ ಒಂದು ಆದೇಶ ಮಾಡಿ. ನೀವು ಯಾಕಾಗಲ್ಲ ಗಡಿಭಾಗ ಅಂತ ಬೆಂಗಳೂರಲ್ಲಿ ಎಂತ ತಮಿಳಿಯನ್ಸ್ ಎಂತ ಕೇರಳಿಯನ್ಸ್ ಅಂತಂದ್ರೆ ಇವತ್ತು ಬೆಂಗಳೂರು ಆರಾಧಿಸ್ತಾ ಇದೆ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಶಕ್ತಿ. ಇವತ್ತು ಗಡಿಭಾಗದಲ್ಲಿ ನಾವು ಕೂಡ ಇವತ್ತು ಒಂದು ಸಭೆಯ ಮೂಲಕ ಅಲ್ಲ, ತಕ್ಷಣ ನಾವು ಇವತ್ತಿಲ್ಲ ನಾಳೆ ಸರ್ಕಾರ ಆದೇಶ ನಾಳೆ ಇದ್ರೂ ಕೂಡ ನಾವು 25 ತಾರೀಕಿಂದ ಗಡುವು ಕೊಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ 25 ತಾರೀಕಿಂದ ನೀವು ಏನಾದರೂ ಚೇಂಜಸ್ ಮಾಡಿಲ್ಲ ಅಂದ್ರೆ ನಾಮಫಲಕಗಳು, ಅವತ್ತು ಸಾವಿರಾರು ಜನ ಕಾರ್ಯಕರ್ತರು ನಗರಸಭೆ ಮುತ್ತಿಗೆ ಹಾಕಿ, ಆ ನಗರಸಭೆ ಮುತ್ತಿಗೆ ಹಾಕುವಳೆ ನಮ್ಮ ಕಾರ್ಯಕರ್ತರು ಆಕ್ರೋಶದಲ್ಲಿ ಏನಾದರೂ ಘಟನೆ ನಡೆದಲ್ಲಿ ಜಿಲ್ಲಾಡಳಿತ ಹೊಣೆ. ಇದು ನೇರವಾಗಿ ಹೇಳ್ತಾ ಇದ್ದೀವಿ. ನಾವು 4-5 ಮಂದಿ 6 ಮಂದಿ 10 ಮಂದಿ ಏನು ಬರೋದಲ್ಲ. ರಕ್ಷಣಾ ವೇದಿಕೆ ಶಕ್ತಿ ಎಲ್ರಿಗೂ ಗೊತ್ತಿದೆ. ಇಡೀ ಅವತ್ತಿಂದ 25ನೇ ತಾರೀಕಿಗೆ ಎಲ್ಲಾ ಹಳ್ಳಿ ಕೇಂದ್ರಗಳಿಂದ ಬೀದರ್ ನಗರಕ್ಕೆ ಕರ್ನಾಟಕ ರಕ್ಷಣಾ ಕಾರ್ಯಕರ್ತರು ನಗರಸಭೆ ನುಗ್ಗಿ ಇವತ್ತು ಕೇಳ್ತಕ್ಕಂಥ ಪ್ರಶ್ನೆ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವತ್ತು 100 ಕೇಸ್ ಹಾಕ್ರಿ, ಇನ್ನ 500 ಕೇಸ್ ಹಾಕ್ರಿ, ಅದಕ್ಕೆ ನಾವು ಜಗ್ಗಲ್ಲ. ನಾನು ಹೇಳಕ್ಕೇನು ಇಷ್ಟಪಡ್ತೀನಿ ಅಂದ್ರೆ, ಈ ನಾಡು ನುಡಿ ವಿಷಯ ಬಂದಾಗ ಮುಲಾಜಿಂದ ಯಾರೇ ಇರಲಿ, ಸರ್ಕಾರ ತಪ್ಪು ಮಾಡಿದ್ರು ಕೂಡ ಸರ್ಕಾರಕ್ಕೆ ನಾವು ಬುದ್ಧಿ ಹೇಳ್ತಾ ಅಂತಲ್ಲ, ಅವ್ರಿಗೊಂದು ಮಾರ್ಗದರ್ಶನ ಈ ತರ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನಾನು ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀನಿ, ಬರುವ ದಿನಗಳಲ್ಲಿ 25ನೇ ತಾರೀಕಿನ ಗಡುವು ಕೊಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ. ಸರ್ಕಾರದ ನಾಳೆ ಅಂತ ಗಡುವು ಇದೆ. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ಎಲ್ಲಾ ಗಡಿ ಭಾಗಗಳೆಲ್ಲ ಜಿಲ್ಲಾಧಿಕಾರಿಗಳು ನನಗೆ ವರದಿ ಕೊಡ್ಬೇಕಂತ ಹೇಳಿದ್ದಾರೆ ಮೊನ್ನೆ. ಇವ್ರು ಯಾವ ವರದಿ ಕೊಡ್ತಾರಂತ ನನಗಂತೂ ಗೊತ್ತಿಲ್ಲ. ಇವ್ರೇನ್ ದೊಡ್ಡ ಕೆಲಸ ಮಾಡಿದ್ರಂತೂ ಗೊತ್ತಿಲ್ಲ. ಎಲ್ಲಿ ಬಿಸಿ ಇರ್ತಾರೋ ಏನೋ ಗೊತ್ತಿಲ್ಲ. 100 ಕೆಲಸಗಳಿರ್ಬೋದು. ಎಲೆಕ್ಷನ್ ಇದೆ, ಎಲೆಕ್ಷನ್ ಬಂದರೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ. ಇವತ್ತು ನಾಮಫಲಕಗಳು ಜಾಹೀರಾತು ಆಗಿರ್ಬೋದು, ಶಿಕ್ಷಣಗಳು ನಾಮಫಲಕಗಳಾಗಿರ್ಬೋದು, ರಾಜಕಾರಣಿಗಳು ಕಟ್ಟಡಗಳಾಗಿರ್ಬೋದು. ಇವತ್ತು ಉಸ್ತುವಾರಿ ಮಂತ್ರಿಗೆ ನಾನು ಮನವಿ ಮಾಡ್ತೀನಿ, ನೀವು ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಸರ್ಕಾರ 60% ಮಾಡಿದೀವಿ ಅಂತೀವಿ. ನೀವೆಲ್ಲ ನೀವು ತವರು ಜಿಲ್ಲೆಯಲ್ಲೇ ಎಂತ ಪರಿಸ್ಥಿತಿ ಇದೆ ಸ್ವಲ್ಪ ನೋಡಿ. ಇವತ್ತು ಬೇರೆ ಜಿಲ್ಲೆಯವರು ಮಾತಾಡ್ಕೊತಾರೆ, ತವರು ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಇನ್ನೂ ಕೂಡ ಕನ್ನಡ ನಾಮಫಲಕ ಇನ್ನೂ ಕೂಡ 60% ಆಗಿಲ್ಲ. ನಾನೊಂದು ಮಾಧ್ಯಮ ಮೂಲಕ ಒಂದು ವಿನಂತಿ ಮಾಡ್ತೀನಿ, ಆಮೇಲೆ ಗಡುವು ಕೊಡ್ತೀವಿ. ಬರುವ 25ನೇ ತಾರೀಕಿಗೆ ನಾವು ಯಾವುದೇ ಕೂಡ ನಾವು ರಾಜಿ ಆಗಲ್ಲ. ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಳೆದ 2 ದಿನಗಳ ಹಿಂದೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಬುದ್ಧಿಹೀನ ಬಿಜೆಪಿ ಲೋಕಸಭಾ ಸದಸ್ಯ ಅನಂತ್ ಕುಮಾರ್ ಹೆಗ್ಡೆ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು.
ಇಂತಹ ಸಂವಿಧಾನ ವಿರೋಧಿ, ದೇಶ ವಿರೋಧಿ, ಮನುವಾದಿ, ಮನಸ್ಥಿತಿವಾದಿಗಳನ್ನು ಸರ್ಕಾರ ಕೂಡಲೇ ದೇಶದ್ರೋಹಿ ಪ್ರಕರಣ ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕು ಎಂದು ಜಿಲ್ಲಾ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು. ಕೈಗೊಳ್ಳುವಂತೆ ಒತ್ತಾಯದ ಮನವಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ ಬಿಜೆಪಿ ಲೋಕಸಭಾ ಸದಸ್ಯ ಅನಂತಕುಮಾರ್ ಹೆಗಡೆ ಎಂಬ ಬುದ್ಧಿಹೀನ ಅವಿವೇಕಿ ಸಂವಿಧಾನ ನೀಡಿರುವ ಭಿಕ್ಷೆಯಿಂದ ರಾಜಕೀಯ ಅಧಿಕಾರವನ್ನು ಅನುಭವಿಸಿಕೊಳ್ಳುತ್ತಿದ್ದು ರಾಜ್ಯಾರೋಷವಾಗಿ ಸಂವಿಧಾನ ಬದಲಾಯಿಸುವುದಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದು ಎಂದು ಒಂದು ಕಡೆ ಹೇಳುತ್ತಾ ಮತ್ತು ಕಳೆದ 2 ದಿನಗಳ ಹಿಂದೆ ಸಂವಿಧಾನ ಬದಲಾಯಿಸಲು ನಮಗೆ 400 ಸೀಟುಗಳು ಬೇಕು ಎಂಬ ದೇಶ ವಿರೋಧಿ ಮಾತನಾಡುವ ಬುದ್ಧಿಹೀನ ಅವಿವೇಕಿತನ ಬಂಡವಾಳ ಹೊರಹಾಕುತ್ತಿದ್ದು ಇಂತಹ ದೇಶ ವಿರೋಧಿ, ಸಂವಿಧಾನ ವಿರೋಧಿ, ಮನುವಾದಿ, ಮನಸ್ಥಿತಿವಾದಿಗಳನ್ನು ದೇಶ ವಿರೋಧಿ ಪ್ರಕರಣಗಳನ್ನು ದಾಖಲಿಸಿ ದೇಶದಿಂದ ಗಡೀಪಾರು ಮಾಡುವುದರ ಜೊತೆಗೆ ದೇಶದ ಪೌರತ್ವವನ್ನು ರದ್ದುಪಡಿಸಬೇಕೆಂದು ಎನ್ಎಸ್ಎಸ್ ಜಿಲ್ಲಾ ಸಮಿತಿ ವತಿಯಿಂದ ಒತ್ತಾಯಿಸುತ್ತೇವೆ. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಅಮಿತ್ ಅಣ್ಣ ಪ್ರಭಾಕರ್ ಕೋರೆ ಅಭಿಮಾನಿ ಬಳಗ ಹಾಗೂ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ, ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿ ಇವರ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮೀಜಿಗಳು ಗೀತಾಶ್ರಮ ಸದಲ್ಗಾ ಹಾಗೂ ಕೆಎಲ್ಇ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಪ್ರಭಾಕರ್ ಕೋರೆ ಇವರು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ 4 ಉಚಿತ ಔಷಧಿ ವಿತರಣೆ ಕೇಂದ್ರ ಹಾಗೂ 25 ವಿವಿಧ ಆರೋಗ್ಯ ತಪಾಸಣಾ ಕೇಂದ್ರದ ಮುಖಾಂತರ ನೋಂದಣಿ ಮಾಡಿಕೊಂಡು 5,000 ಅಧಿಕ ರೋಗಿಗಳನ್ನು ತಪಾಸಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಎಲ್ಇ ಕಾರ್ಯದರ್ಶಿಗಳಾದ ಪ್ರಭಾಕರ್ ಕೋರೆ, ಚಿದಾನಂದ್ ಕೋರೆ, ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ, ನಿರ್ದೇಶಕರಾದ ಚೇತನ್ ಪಾಟೀಲ್, ಸಂದೀಪ್ ಪಾಟೀಲ್, ಸುಜಾತಾ ಖೋತ್, ಅಭಿಷೇಕ್ ಪಾಟೀಲ್, ತಾತ್ಯಾ ಸಾಬ್ ಕಾಟೆ, ಅಜಿತ್ ದೇಸಾಯಿ, ಸದಲ್ಗೆ ಶಿಕ್ಷಣ ಸಂಸ್ಥೆ ಪ್ರಕಾಶ್ ಪಾಟೀಲ್, ಮಾಜಿ ಪುರಸಭೆ ಅಧ್ಯಕ್ಷ ಬಸವರಾಜ್ ಗುಂಡೇಕಲ್, ಉದಯ್ ಪಾಟೀಲ್ ದತ್ತ, ಕಾರ್ಖಾನೆ ಉಪಾಧ್ಯಕ್ಷರು ಅರುಣ್ ಕುಮಾರ್ ದೇಸಾಯಿ, ರಮೇಶ್ ದೇಸಾಯಿ ಇನ್ನಿತರರು ಉಪಸ್ಥಿತರಿದ್ದರು. ಸುಮಾರು 7 ವರ್ಷ ಆಯಿತು ನಾವು ಪ್ರಾರಂಭ ಮಾಡಿ. ನಮ್ಮ ಸಂಸ್ಥೆಗೆ 100 ವರ್ಷ ಕಾರ್ಯಕ್ರಮದ ನಿಮಿತ್ತವಾಗಿ 1916ರಿಂದ ವರ್ಷ ಕರ್ನಾಟಕ, ಮಹಾರಾಷ್ಟ್ರ ಪ್ರದೇಶದಲ್ಲಿ ಹೋಗಿ ಉಚಿತ ಬಡವರಿಗಿರ್ಬೋದು ಅಥವಾ ಹಿಂದುಳಿದ ಜನರಿಗೆ ಆರೋಗ್ಯದ ಸೇವೆ ಮನೆಗೆ ಮುಟ್ಟಿಗೆ ಕೆಲಸ ಕೆಎಲ್ಇ ಸಂಸ್ಥೆಯವರು ಮಾಡಿದ್ದಾರೆ. ಸುಮಾರು ಪ್ರತಿ ವರ್ಷ 1 ಲಕ್ಷ ಮೇಲ್ಪಟ್ಟು ನಾವು ಈ ಆರೋಗ್ಯ ಶಿಬಿರದಲ್ಲಿ ನಾವು ಮಾಡ್ತಾ ಇದ್ದೇವೆ. ತಗೋಬೇಕು. ಇದರಿಂದ ಈ ಭಾಗಕ್ಕೆ ತಮ್ಮಿಂದ ಇದೊಂದು ಅನುಭವ, ಇದೊಂದು ಆಶೀರ್ವಾದ ಆಗಿದೆ ಅಂಥೇಳಿ ಬರುವ ಇವ್ರು ಹೇಳ್ರಿ. 84ನೇ ಸಾಲದಿಂದ ಕೆಎಲ್ಇ 84ರಿಂದ ಹಿಂದೆ ಏನಿತ್ತು, 84 ನಂತರ ಏನಾಯ್ತು ನೀವೆಲ್ಲ ನೋಡ್ತಾ ಇದ್ದೀರಿ. ನಾವು ಅವಾಗ ಜಸ್ಟ್ ಡೈರೆಕ್ಟರ್ ಆಗಿದ್ನಿ 80, 94, 95ರಾಗ ಅವ ಹಾಸ್ಪಿಟಲ್ ಉದ್ಘಾಟನೆ ಆಗಿತ್ತು. ಅವಾಗೆಲ್ಲ ಜನ ಅವ್ರು ಹೇಳ್ದಂಗೆ ಕ್ರಿಟಿಸೈಸ್ ಮಾಡ್ಯಾರ, ಇದಂಥ ದೊಡ್ಡ ಹಾಸ್ಪಿಟಲ್ ಕಟ್ಟಕದರು. ಯಾರು ಕ್ರಿಟಿಸೈಸ್ ಮಾಡಿರಲ್ಲ ಅವರೇ 2 ವರ್ಷ ಬಂದು ಆಪ್ರೇಷನ್ ಮಾಡ್ಕೊಂಡು ಎಲ್ಲ ಇದಾಕೋತ ಹೊಂಟ್ರು. ನಂಗಿನ್ನ ಅದ ನೆನಪದ. ಅಂದ್ರೆ ಅವ್ರು ಯಾವ್ದು ಕೆಲಸ ಮಾಡ್ತಾರಲ್ಲ ಅದೇ ಕರೆಕ್ಟ್. ವಿವ್ ಅವರು ಯಾವುದೂ ನಮ್ಮ ಶುಗರ್ ಕಾರ್ಖಾನೆ ಇರಲಿ,
ಶಿವಶಕ್ತಿ ಇರಲಿ, ಯಾವ ವಿಷಯ ಯಾವ ಇದಾಗಲಿ, ಅಗ್ರಿಕಲ್ಚರ್ ಆಗಲಿ, ಯಾವ ಹಾಸ್ಪಿಟಲ್ಸ್ ಆಗಲಿ, ಅವ್ರು ಇನ್ನು ಬಡ್ಡಿಂದ ನೋಡ್ತಾನೋ ಯಾವುದು ತೀಕ್ಷ್ಣವಾದ ಒಂದು ವಿಚಾರ ಅದರ ಕರೆಕ್ಟೇ ಇರ್ತದ. ಅವ್ರ ಮುಂದಿನ ನಮ್ದು ಒಂದು ಜನರೇಷನ್ ನಮ್ಮ ಶುಗರ್ ಫ್ಯಾಕ್ಟ್ರಿಗ ಇಡೀ ಕೋಆಪರೇಟಿವ್ನಾಗ ಈ ಭಾಗದಾಗ ಯಾರ್ದು ಇಲ್ಲಾಗಿತ್ತು. ಅಂಥಣಿ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಮಂಜೂರಾದ 24.89 ಲಕ್ಷ ರೂಪಾಯಿ ಅನುದಾನದಲ್ಲಿ ತಾಲೂಕಿನ ಸತಿ ಗ್ರಾಮದಲ್ಲಿ ಈದ್ಗಾ ಮೈದಾನದಲ್ಲಿ ಕಾಂಕ್ರೀಟೀಕರಣ ಕಾಮಗಾರಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಜೂರಾದ 35 ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಇಂದು ಬೆಳಗ್ಗೆ ಮಾಜಿ ಉಪಮುಖ್ಯಮಂತ್ರಿಗಳು ಅಂಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಲಕ್ಷ್ಮಣ್ ಸವದಿಯವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಶಾಸಕರಾದ ಲಕ್ಷ್ಮಣ್ ಸವದಿಯವರು ಸತಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರೆಲ್ಲರೂ ಒಟ್ಟಾಗಿ ಸೌಹಾರ್ದತೆಯಿಂದ ಬಾಳುವ ಮೂಲಕ ಮಾದರಿಯಾಗಿದ್ದಾರೆ. ಅಂಥಣಿ ಮತಕ್ಷೇತ್ರದಲ್ಲಿ ನೀರಾವರಿ ಸೇರಿದಂತೆ ವಿವಿಧ ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಸತಿ ಗ್ರಾಮದಲ್ಲಿ ಹೆಚ್ಚು ಭೂಮಿ ಸವಳು ಜವಳು ಸಮಸ್ಯೆಗಳ ಪಟ್ಟಿದೆ. ಇದರ ನಿವಾರಣೆಗೆ ಆದ್ಯತೆ ನೀಡಿದ್ದು ಸವಳು ಜವಳು ಸಮಸ್ಯೆ ಪರಿಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಆಸಿಫ್ ತಾಂಬೋಳಿ, ದಾದಗೌಡ ಪಾಟೀಲ್, ಅಶೋಕ್ ಶೆಟ್ಟೆ, ಸತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಸನಾದಿ ಸೇರಿದಂತೆ ಹಲವು ಗಣ್ಯರು, ಗ್ರಾಮದ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.